ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಕನ್ನಡ ಸಂಜೀವನಿ ಯೂಟ್ಯೂಬ್ ಚಾನಲ್. ನಮ್ಮ ಆರೋಗ್ಯ ನಮ್ಮ ಕೈಲೇ ಇರುತ್ತೆ ಫ್ರೆಂಡ್ಸ್. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಪಕ್ಕದಲ್ಲಿರೋ ಗಂಟೆನ ಪ್ರೆಸ್ ಮಾಡಿ. ಇವತ್ತು ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ, ಕೈ ಎಣ್ಣೆ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ಹೋಗಿ ಮೇಡಮ್, ಹರಳೆಣ್ಣೆ ಬಗ್ಗೆ ಏನು ಹೇಳ್ತೀರಾ? ಅದು ತುಂಬ ಜಿಡ್ಡಾಗಿರುತ್ತೆ, ಅದನ್ನು ಹಳ್ಳಿಯವ್ರು ಮಾತ್ರನೇ ಬಳಸೋದು, ನಾವು ಸಿಟಿಲಿರೋರು ಯಾರೂ ಬಳಸಲ್ಲ, ನಮಗಿಷ್ಟ ಆಗಲ್ಲ ಅನ್ನೋರಿಗೆ ಹರಳೆಣ್ಣೆ ಎಷ್ಟು ಒಳ್ಳೆಯದು, ಅದನ್ನು ಯಾಕೆ ಬಳಸಬೇಕು? ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರು ಪ್ರತಿದಿನ ಕ್ಯಾಸ್ಟರ್ ಆಯಿಲ್ನ ಯಾಕೆ ಬಳಸ್ತಿದ್ದಾರೆ? ಎಲ್ಲದಕ್ಕೂ ಉತ್ತರ ಹೇಳ್ತೀನಿ. ಈ ಹರಳೆಣ್ಣೆನ ರಿಸಿನಸ್ ಕಮ್ಯುನಸ್ ಪ್ಲ್ಯಾಂಟಿಂದ ತೆಗಿತಾರೆ ಫ್ರೆಂಡ್ಸ್. ಅಂದರೆ ಔಡಲ ಗಿಡ, ಹರಳು ಗಿಡ ಅಂತಲೂ ಕರೀತಾರೆ. ಔಡಲ ಗಿಡದ ಬೀಜದಿಂದ ಕ್ಯಾಸ್ಟರ್ ಆಯಿಲ್ನ ಎಕ್ಸ್ಟ್ರಾಕ್ಟ್ ಮಾಡ್ತಾರೆ. ಈ ಔಡಲ ಗಿಡದ ಬೀಜ ಅಂದರೆ ಹರಳು ಬೀಜ ಇರುತ್ತಲ್ವ, ಆ ಬೀಜನ ಚೆನ್ನಾಗಿ ಜಜ್ಜಿ ಹೀಟ್ ಪ್ರೋಸೆಸ್ ಮಾಡಿ ಎಣ್ಣೆನ ತೆಗಿತಾರೆ. ಆಗ ಅದರಲ್ಲಿರುವಂಥ ಟಾಕ್ಸಿನ್, ಆ ಹೊಟ್ಟಲ್ಲಿ ಒಂದು ವಿಷ ಪದಾರ್ಥ ಇರುತ್ತೆ ರಿಸಿನ್ ಅಂತ, ಆ ರಿಸಿನ್ ಎಲ್ಲ ಹೋಗಿ 100% ಸೇಫ್ ಆಗಿರುವಂಥ ಎಣ್ಣೆ ನಮಗೆ ಸಿಗುತ್ತೆ. ಅದೇ ಕ್ಯಾಸ್ಟರ್ ಆಯಿಲ್, ಹರಳೆಣ್ಣೆ. ಕೆಲವು ಕಡೆ ಕೈ ಎಣ್ಣೆ ಅಂತಲೂ ಕರೀತಾರೆ. ಈ ಹರಳೆಣ್ಣೆಯಲ್ಲಿ ಆ್ಯಂಟಿ ಆಕ್ಸಿಡೆಂಟ್ಸ್ ಇರುತ್ತೆ, ವಿಟಮಿನ್ ಇ ಇರುತ್ತೆ, ಒಮೆಗಾ ಫ್ಯಾಟಿ ಆ್ಯಸಿಡ್ಸ್ ಇರುತ್ತೆ. ಅದರಿಂದನೇ ಈ ಹರಳೆಣ್ಣೆ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ಜೊತೆಗೆ ನಮ್ಮ ಚರ್ಮಕ್ಕೂ ಒಳ್ಳೆಯದು, ನಮ್ಮ ಕೂದಲಿಗೂ ಒಳ್ಳೆಯದು. ಕ್ಯಾಸ್ಟರ್ ಆಯಿಲ್ ಡ್ರೈ ಹೇರ್ನ ಸರಿ ಮಾಡುತ್ತೆ, ತುಂಬ ಸ್ಮೂತ್ ಮಾಡುತ್ತೆ, ಶೈನ್ ಮಾಡುತ್ತೆ. ಏನು ಮಾಡಬೇಕು? ನೀವು ಕೂದಲಿಗೂ ಬಳಸಬೇಕಾದ್ರೂ, ನಿಮ್ಮ ಚರ್ಮಕ್ಕೆ ಬಳಸಬೇಕಾದ್ರೂ ಅಷ್ಟೇ, ಡೈರೆಕ್ಟಾಗಿ ಬಳಸ್ಬೋದು. ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಅದು ತುಂಬ ಜಿಡ್ಡಿರುತ್ತೆ, ನಾವು ಬಳಸಲ್ಲ ಅಂತಾರಲ್ಲ, ಅವ್ರಿಗೋಸ್ಕರ ಹೇಳ್ತಾ ಇದ್ದೀನಿ. 1:1 ರೇಷೋದಲ್ಲಿ ಕೊಬ್ಬರಿ ಎಣ್ಣೆ ಅಥವಾ ಆಲಿವ್ ಆಯಿಲು ಅಥವಾ ಬಾದಾಮಿ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಹಚ್ಚೋದ್ರಿಂದ ನಿಮಗೆ ಆ ಜಿಡ್ಡು ಇರೋದಿಲ್ಲ. ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ಸ್ನಾನ ಮಾಡಿ. ಹೀಗೆ ಮಾಡೋದ್ರಿಂದ ಖಂಡಿತ ನಿಮ್ಮ ಕೂದಲು ತುಂಬ ಸ್ಮೂತ್ ಆಗುತ್ತೆ. ಜೊತೆಗೆ ಸ್ಪ್ಲಿಟ್ ಎಂಡ್ಸ್ ಕಡಿಮೆ ಆಗಬೇಕು ಅಂದರೆ ವಾರಕ್ಕೆ 2-3 ಸಲನಾದರೂ ಕ್ಯಾಸ್ಟರ್ ಆಯಿಲ್ನ ನಿಮ್ಮ ಕೂದಲಿಗೆ ಹಚ್ಚಿ, ನಿಮ್ಮ ಸ್ಪ್ಲಿಟ್ ಎಂಡ್ಸ್ಗೆ ಹಚ್ಚಿ ಕಡಿಮೆ ಆಗುತ್ತೆ. ಜೊತೆಗೆ ಹೆಲ್ದಿ ಸ್ಕ್ಯಾಲ್ಪು ನಿಮಗೆ ಸಿಗುತ್ತೆ, ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಡ್ಯಾಂಡ್ರಫ್ ಕಂಪ್ಲೀಟಾಗಿ ಹೋಗುತ್ತೆ. ನಿಮ್ಮ ಕೂದಲು ತುಂಬ ಉದ್ದವಾಗಿ ಬೆಳೆಯೋದಕ್ಕೆ ಕ್ಯಾಸ್ಟರ್ ಆಯಿಲ್ ನಿಜವಾಗ್ಲೂ ಸಹಾಯ ಮಾಡುತ್ತೆ. 2-3 ತಿಂಗಳು ಅಪ್ಲೈ ಮಾಡಿ, ಖಂಡಿತ ನಿಮಗೆ ರಿಸಲ್ಟ್ ಬಂದೇ ಬರುತ್ತೆ. ಜೊತೆಗೆ ಒಳ್ಳೆ ಕಂಡೀಷ್ನರ್ ಆಗು ಕೆಲಸ ಮಾಡುತ್ತೆ ಫ್ರೆಂಡ್ಸ್. ಹರಳೆಣ್ಣೆನ ಮಲ್ಗೋಕ್ಕಿಂತ ಮುಂಚೆ ನಿಮ್ಮ ಐಬ್ರೋಸ್ಗೆ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಬೆಳಗ್ಗೆ ಎದ್ದು ವಾಶ್ ಮಾಡಿ. ನಿಜವಾಗ್ಲೂ 1 ತಿಂಗಳಲ್ಲಿ ನಿಮ್ಮ ಐಬ್ರೋಸ್ ತಿಕ್ಕಾಗುತ್ತೆ. ಅದೇ ರೀತಿ ಐ ಲ್ಯಾಶಸ್ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕಣ್ಣು ಮುಚ್ಚಿ ನೀಟಾಗಿ ಕಣ್ಣು ರೆಪ್ಪೆಗೆಲ್ಲ ಹಚ್ಚಿ ಬೆಳಗ್ಗೆ ಎದ್ದು ವಾಶ್ ಮಾಡಿ. ಇದರಿಂದ ಕಣ್ಣು ರೆಪ್ಪೆಗಳು ತುಂಬ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಹರಳೆಣ್ಣೆನ ನಿಮ್ಮ ತುಟಿ ತುಂಬ ಹೊಡಿತಾ ಇದೆಯಾ, ತುಂಬ ಒಣ ತುಟಿ ಆಗಿದ್ರೆ, ಡ್ರೈ ಲಿಪ್ಸ್ ಆಗಿದ್ರೆ, ಇವತ್ತಿಂದನೇ ಪ್ರತಿದಿನ ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ತೊಳಿರಿ. ನಿಜವಾಗ್ಲೂ ನಿಮ್ಮ ತುಟಿ ಎಷ್ಟೇ ರಫ್ ಆಗಿದ್ರೂ ಅದು ಸರಿಯೋಗಿ ತುಂಬ ಸಾಫ್ಟ್ ಆಗುತ್ತೆ, ಕಲರು ಬರುತ್ತೆ ಫ್ರೆಂಡ್ಸ್. ಇನ್ನು ಕಾಲು ತುಂಬ ಒಡೆದಿದ್ದು, ಇಮ್ಡಿ ಎಲ್ಲ ಒಡೆದಿದ್ರೆ, ಬಿರುಕು ಬಿಟ್ಟಿದ್ರೆ, ಇವತ್ತಿಂದನೇ ಪ್ರತಿದಿನ ರಾತ್ರಿ ಹರಳೆಣ್ಣೆನ ನಿಮ್ಮ ಕಾಲಿಗೆ ಚೆನ್ನಾಗಿ ಹಚ್ಚಿ ಮಸಾಜ್ ಮಾಡಿ ಒಂದು ಸಾಕ್ಸ್ ಹಾಕ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ವಾಶ್ ಮಾಡಿ. 1 ತಿಂಗಳಲ್ಲಿ ನಿಮ್ಮ ಇಮ್ಡಿ ತುಂಬ ಸಾಫ್ಟ್ ಆಗುತ್ತೆ, ಬಿರುಕು ಹೋಗುತ್ತೆ. ಕೆಲವರಿಗೆ ಕೈ ತುಂಬ ಒರಟಾಗಿರುತ್ತೆ, ಡ್ರೈ ಆಗಿರುತ್ತೆ, ಅಂಥವರು ಇವತ್ತಿಂದನೇ ಪ್ರತಿದಿನ ರಾತ್ರಿ ಕ್ಯಾಸ್ಟರ್ ಆಯಿಲ್ನ ನಿಮ್ಮ ಕೈಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಮಲಗಿ ಫ್ರೆಂಡ್ಸ್. ಬೆಳಗ್ಗೆ ಎದ್ದು ತೊಳಿರಿ. ಹೀಗೆ 1-2 ತಿಂಗಳು ಮಾಡೋ ಅಷ್ಟರಲ್ಲಿ ನಿಮ್ಮ ಕೈ ತುಂಬ ಸ್ಮೂತ್ ಆಗುತ್ತೆ, ಸಾಫ್ಟ್ ಹ್ಯಾಂಡ್ಸ್ ಆಗುತ್ತೆ. ಕೆಲವರಿಗೆ ಉಗುರು ಸರಿಯಾಗಿ ಬೆಳೀತಾ ಇರಲ್ಲ, ಕ್ರ್ಯಾಕ್ ಆಗ್ತಾ ಇರುತ್ತೆ, ಬೇಗ ಮುರಿದೋಗ್ತಾ ಇರುತ್ತೆ, ಅಂಥವರು ಸಹ ಉಗುರಿಗೆಲ್ಲ ಚೆನ್ನಾಗಿ ಕ್ಯಾಸ್ಟರ್ ಆಯಿಲ್ನ ಅಪ್ಲೈ ಮಾಡಬೇಕು. ಪ್ರತಿದಿನ ರಾತ್ರಿ ಕ್ಯಾಸ್ಟರ್ ಆಯಿಲ್ನ ನಿಮ್ಮ ಕ್ರ್ಯಾಕ್ಡ್ ನೈಲ್ಸ್ಗೆ, ಉಗುರಿಗೆಲ್ಲ ಚೆನ್ನಾಗಿ ಮಸಾಜ್ ಮಾಡಿ, ಉಗುರು ಸುತ್ತಲೂ ಮಸಾಜ್ ಮಾಡಿಬಿಟ್ಟು ಮಲಗಿ ಬೆಳಗ್ಗೆ ಎದ್ದು ವಾಶ್ ಮಾಡಿ. ನಿಜವಾಗ್ಲೂ ತುಂಬ ಚೆನ್ನಾಗಿ ಉಗುರು ಬರುತ್ತೆ. ಅದೇ ರೀತಿ ಮೋಲ್ಗೆ, ಸ್ಕಿನ್ ಟ್ಯಾಕ್ಸ್ಗೆ, ಮೋಲ್ ವಿತ್ ಹೇರ್ಸ್ಗೆ, ಗ್ರೂಪ್ ಆಫ್ ಸ್ಕಿನ್ ಟ್ಯಾಕ್ಸ್ ಇರುತ್ತೆ, ಇವೆಲ್ಲದಕ್ಕೂ ನೀವು ಹರಳೆಣ್ಣೆನ ರಾತ್ರಿ ಹೊತ್ತು ಹಚ್ಚಿ ಬೆಳಗ್ಗೆ ಎದ್ದು ತೊಳಿರಿ. ಹೀಗೆ ಕ್ರಮೇಣ ಮಾಡ್ತಾ ಇರಿ. 2-3 ತಿಂಗಳಲ್ಲೇ ನಿಮ್ಮ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ನಿಮಗೆ ತುಂಬ ಸುಸ್ತಾಗ್ತಿದೆಯಾ, ಬಾಡಿ ಫುಲ್ ಪೇಯ್ನ್ ಬರ್ತಾ ಇದ್ದರೆ ಕ್ಯಾಸ್ಟರ್ ಆಯಿಲ್ ಬಾಡಿ ಮಸಾಜ್ ಮಾಡಿಸ್ಕೊಳ್ಳಿ ಫ್ರೆಂಡ್ಸ್. ಕ್ಯಾಸ್ಟರ್ ಆಯಿಲ್ ಹಾಗೆ ಹಚ್ಚಿದ್ರೆ ಅದು ಸ್ಟಿಕ್ಕಿ ಆಗಿರುತ್ತೆ. ಅದನ್ನು ಕೊಬ್ಬರಿ ಎಣ್ಣೆಯಲ್ಲಿ ಅಥವಾ ಆಲಿವ್ ಆಯಿಲು ಅಥವಾ ಬಾದಾಮಿ ಎಣ್ಣೆಯಲ್ಲಿ ಮಿಕ್ಸ್ ಮಾಡಿ ಹಚ್ಕೊಳ್ಳಿ.
ನಿಮಗೆ ಮಸಾಜ್ ಮಾಡೋದಕ್ಕೂ ಈಸಿಯಾಗಿರುತ್ತೆ, ಅಷ್ಟೊಂದು ಜಿಡ್ಡು ಅನಿಸಲ್ಲ, ಚೆನ್ನಾಗಿರುತ್ತೆ, ತುಂಬ ಸ್ಮೂತ್ ಆಗುತ್ತೆ ಫ್ರೆಂಡ್ಸ್. ಮೇಯ್ನಾಗಿ ಡ್ರೈ ಸ್ಕಿನ್ ಅವರು ಪ್ರತಿದಿನ ರಾತ್ರಿ ಕ್ಯಾಸ್ಟರ್ ಆಯಿಲ್ನ ಮುಖಕ್ಕೆ ಹಚ್ಚೋದ್ರಿಂದ ನಿಮ್ಮ ಡ್ರೈ ಸ್ಕಿನ್ ಹೋಗಿ ತುಂಬ ಸಾಫ್ಟ್ ಸ್ಕಿನ್ ಬರುತ್ತೆ. ಅಷ್ಟೇ ಅಲ್ಲ, ವ್ರಿಂಕಲ್ಸ್ನೂ ಕಡಿಮೆ ಮಾಡುತ್ತೆ, ನಿಮ್ಮ ಸ್ಕಾರ್ಸ್ನು ಕಡಿಮೆ ಮಾಡುತ್ತೆ, ಆ್ಯಕ್ನಿನೂ ಕಡಿಮೆ ಮಾಡುತ್ತೆ, ನಿಮ್ಮ ಮಚ್ಚೆಗಳನ್ನೂ ಕಡಿಮೆ ಮಾಡುತ್ತೆ, ಕಲೆ ಇದ್ರೂ ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಡಾರ್ಕ್ ಸರ್ಕಲ್ಸ್ನೂ ಕಡಿಮೆ ಮಾಡುತ್ತೆ. ಇನ್ನು ಸನ್ ಟ್ಯಾನ್, ಸನ್ ಬರ್ನ್ ಆಗಿದ್ರೂ ಕಡಿಮೆ ಆಗುತ್ತೆ. ನೀವು ಬಾಡಿ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಸರ್ಕ್ಯುಲೇಷನ್ ಇಂಪ್ರೂವ್ ಆಗುತ್ತೆ ಫ್ರೆಂಡ್ಸ್. ಟೋಟಲ್ ಆಗಿ ಹೇಳಬೇಕು ಅಂದರೆ ನಿಮ್ಮ ಸ್ಕಿನ್ನ ಸ್ಮೂತ್ ಮಾಡುತ್ತೆ, ಒಳ್ಳೆ ನ್ಯಾಚುರಲ್ ಮಾಯ್ಶ್ಚರೈಸರ್ ಆಗು ಕೆಲಸ ಮಾಡುತ್ತೆ. ನೀವು ಪ್ರತಿದಿನ ಬಳಸಿ, ನಿಮಗೆ ಯಾವುದೇ ರೀತಿ ಮಾಯ್ಶ್ಚರೈಸರ್ ಬೇಕಾಗಲ್ಲ. ಸ್ಟ್ರೆಚ್ ಮಾರ್ಕ್ಸ್ನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಎಲ್ಲ ಥರದ ಸ್ಕಿನ್ ಡಿಸೀಸ್ನೂ ಕಡಿಮೆ ಮಾಡುತ್ತೆ. ಚಿಕ್ಕ ಪುಟ್ಟ ಗಾಯ ಆದಾಗ ಫಸ್ಟ್ ಕ್ಯಾಸ್ಟರ್ ಆಯಿಲ್ನ ಆ ಜಾಗದಲ್ಲಿ ಹಚ್ಚಿ ಫ್ರೆಂಡ್ಸ್, ಬೇಗ ಗಾಯ ಕಡಿಮೆ ಆಗುತ್ತೆ, ಜೊತೆಗೆ ಕಲೆನೂ ಹೋಗುತ್ತೆ. ಇನ್ನು ಆರ್ಥ್ರೈಟಿಸ್, ಜಾಯಿಂಟ್ ಪೇಯ್ನ್ಸ್, ಬಾಡಿ ಪೇಯ್ನ್ಸ್ ಎಲ್ಲ ಇದ್ದರೂ ಇದನ್ನು ಮಸಾಜ್ ಮಾಡೋದ್ರಿಂದ ಖಂಡಿತ ಕಡಿಮೆ ಆಗುತ್ತೆ. ಮಸಾಜ್ ಮಾಡೋದ್ರ ಜೊತೆಗೆ ಕ್ಯಾಸ್ಟರ್ ಆಯಿಲ್ನ ಕಷಾಯ ಮಾಡ್ಕೊಂಡು ಕುಡೀರಿ ಫ್ರೆಂಡ್ಸ್. ಹೇಗೆ ಮಾಡ್ಕೋಬೇಕು ಅಂದರೆ, ಒಂದು 200 ml ಅಷ್ಟು ನೀರನ್ನ ಕುದಿಯೋಕ್ಕಿಡಿ. ಅದಕ್ಕೆ 1 ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ, ಡ್ರೈ ಜಿಂಜರ್ ಪೌಡರ್ನ ಹಾಕಿ 5ರಿಂದ 10 ನಿಮಿಷ ಕುದಿಸಿ. ನಂತರ ಸ್ಟವ್ ಆಫ್ ಮಾಡಿ ಅದನ್ನು ಫಿಲ್ಟರ್ ಮಾಡ್ಕೊಳ್ಳಿ. ಅದು ಉಗುರು ಬೆಚ್ಚಗಾದಾಗ ಅದಕ್ಕೆ 1 ಟೀ ಸ್ಪೂನಷ್ಟು ಕೋಲ್ಡ್ ಪ್ರೆಸ್ಡ್ 100% ಪ್ಯೂರ್ ಆಗಿರೋಂಥ ಕ್ಯಾಸ್ಟರ್ ಆಯಿಲ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. 2ರಿಂದ 3 ತಿಂಗಳು ಮಾಡಿ ಫ್ರೆಂಡ್ಸ್. ಖಂಡಿತ ನಿಮ್ಮ ಬಾಡಿ ಪೇಯ್ನ್ಸ್, ಜಾಯಿಂಟ್ ಪೇಯ್ನ್ಸ್ ಎಲ್ಲ ಕಡಿಮೆ ಆಗುತ್ತೆ. ಜೊತೆಗೆ ಕೆಲವ್ರಿಗೆ ಕಣ್ಣು ಉರಿತಾನೆ ಇರುತ್ತೆ, ಕಣ್ಣಿಂದ ನೀರು ಬರ್ತಾ ಇರುತ್ತೆ, ಕಣ್ಣು ತುಂಬ ನೋವು ಬರ್ತಾ ಇರುತ್ತೆ, ಕನ್ನಡಕ ಹಾಕ್ಕೊಂಡು ಕಣ್ಣೆಲ್ಲ ನೋವು ಬರ್ತಾ ಇರುತ್ತೆ. ಅಂಥವರು ಕ್ಯಾಸ್ಟರ್ ಆಯಿಲ್ನ ಕಣ್ಣು ಸುತ್ತ ಮಸಾಜ್ ಮಾಡಿ ಫ್ರೆಂಡ್ಸ್. ನೆನ್ಪಿಟ್ಕೊಳ್ಳಿ, ಕಣ್ಣಿಗೆ ಹಾಕಬೇಡಿ, ಕಣ್ಣು ಮುಚ್ಕೊಂಡು ನೀಟಾಗಿ ಕಣ್ಣು ಸುತ್ತ, ಕಣ್ಣು ರೆಪ್ಪೆ ಮೇಲೆ ಕೆಳಗಡೆ ನೀಟಾಗಿ ಮಸಾಜ್ ಮಾಡಿ. ಒಂದು 5ರಿಂದ 10 ನಿಮಿಷ ಮಸಾಜ್ ಮಾಡಿ. ಇದನ್ನು ನೈಟ್ ಟೈಮ್ ಮಾಡಿದ್ರೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ. ಮಲಗೋಕ್ಕಿಂತ ಮುಂಚೆ ಒಂದ್ಸಲ ಚೆನ್ನಾಗಿ ಮಸಾಜ್ ಮಾಡ್ಕೊಂಡು ಮಲಗಿ ಬೆಳಗ್ಗೆ ಎದ್ದು ವಾಶ್ ಮಾಡಿ. ಇನ್ನು ಬ್ರೆಸ್ಟ್ ಎನ್ಲಾರ್ಜ್ಮೆಂಟ್ ಆಗಬೇಕು ಅಂದರೂ ಕ್ಯಾಸ್ಟರ್ ಆಯಿಲ್ ಮಸಾಜ್ ಮಾಡ್ಕೊಳ್ಳಿ, ಬ್ರೆಸ್ಟ್ ಎನ್ಲಾರ್ಜ್ ಆಗುತ್ತೆ. ಇನ್ನು ಗಂಡು ಮಕ್ಕಳಿಗೆ ಗಡ್ಡ ಬೇಗ ಬರಬೇಕು ಅಂದರೆ ಪ್ರತಿದಿನ ಕ್ಯಾಸ್ಟರ್ ಆಯಿಲ್ನ ನಿಮ್ಮ ಗಡ್ಡಕ್ಕೆ ರಾತ್ರಿ ಹಚ್ಚಿ ಬೆಳಗ್ಗೆ ಎದ್ದು ತೊಳಿರಿ. 1ರಿಂದ 2 ತಿಂಗಳಲ್ಲೇ ಗಡ್ಡ ಚೆನ್ನಾಗಿ ಬೆಳೆಯುತ್ತೆ. ಇನ್ನು ಚಿಕ್ಕ ಮಕ್ಕಳು ತುಂಬ ಅಳ್ತಾ ಇರ್ತಾರೆ, ಹೊಟ್ಟೆ ನೋವು ಬರ್ತಾ ಇರುತ್ತೆ, ಅವ್ರಿಗೆ ಕಾನ್ಸ್ಟಿಪೇಷನ್ ಅಂದರೆ ಮಲಬದ್ಧತೆ ಆದಾಗ ಈ ಮನೆಮದ್ದನ್ನು ಬಳಸಿ. 1 ವೀಳ್ಯದೆಲೆ ತೊಗೊಳ್ಳಿ, ಅದಕ್ಕೆ ಕ್ಯಾಸ್ಟರ್ ಆಯಿಲ್ನ ನೀಟಾಗಿ ಹಚ್ಚಿ ಅದನ್ನು ಕ್ಯಾಂಡಲ್ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಮಾಡಬೇಕು. ಉಗುರು ಬೆಚ್ಚಗೆ ಮಾಡಬೇಕು. ತುಂಬ ಜಾಸ್ತಿ ಬಿಸಿ ಮಾಡಿದ್ರೆ ಪಾಪುಗೆ ಸುಡುತ್ತೆ. ಮಗು ಹೊಟ್ಟೆ ಮೇಲೆ, ಒಕ್ಲು ಮೇಲೆ ಇಡಿ ಫ್ರೆಂಡ್ಸ್. ಒಂದು 5 ನಿಮಿಷ ಹಾಗೆ ಇರಲಿ. ನಂತರ ಮತ್ತೆ ಸ್ವಲ್ಪ ಬಿಸಿ ಮಾಡಿ, ಅಂದರೆ ಮತ್ತೆ ಉಗುರು ಬೆಚ್ಚಗೆ ಮಾಡಿ ಮತ್ತೆ ಹೊಟ್ಟೆ ಮೇಲೆ ಇಡಬೇಕು. ಹೀಗೆ ಒಂದು 4ರಿಂದ 5 ಸಲ ಮಾಡಿ. ಖಂಡಿತ ಮಗು ಹೊಟ್ಟೆನೋ ಬೇಗ ಕಡಿಮೆ ಆಗುತ್ತೆ. ಮಗುಗೆ ಗ್ಯಾಸ್ ಪ್ರಾಬ್ಲಮ್ ಆಗಿದ್ರೂ ಹೋಗುತ್ತೆ ಫ್ರೆಂಡ್ಸ್. ಕ್ಯಾಸ್ಟರ್ ಆಯಿಲ್ ಮಸಾಜ್ ಮಾಡೋದ್ರಿಂದನೂ ಮಗು ಚರ್ಮ ಸ್ಮೂತ್ ಆಗಿರುತ್ತೆ, ಯಾವುದೇ ರೀತಿ ಸ್ಕಿನ್ ಅಲರ್ಜೀಸು ಆಗಲ್ಲ. ಇನ್ನು ಬಾಣಂತಿಯರಿಗೆ ದೊಡ್ಡ ಸಮಸ್ಯೆ ಮಲಬದ್ಧತೆ, ಅಂದರೆ ಕಾನ್ಸ್ಟಿಪೇಷನ್ ಆಗ್ತಾ ಇರುತ್ತೆ. ಮಗುಗೂ ಕಾನ್ಸ್ಟಿಪೇಷನ್ ಆಗುತ್ತೆ, ಮಗುಗೂ ತುಂಬ ಟೈಟಾಗಿ ಮೋಷನ್ ಆಗ್ತಾ ಇರುತ್ತೆ. ಆ ಟೈಮಲ್ಲಿ ನೀವು ಪ್ರತಿದಿನ 100 ml ಅಷ್ಟು ವಾರ್ಮ್ ವಾಟರ್, ಅಂದರೆ ಉಗುರು ಬೆಚ್ಚಗಿರೋ ನೀರಿಗೆ 1 ಟೀ ಸ್ಪೂನಷ್ಟು ಕೋಲ್ಡ್ ಪ್ರೆಸ್ಡ್ ಹರಳೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡೀರಿ. ಮಗುಗೆ ಕುಡಿಸ್ಬೇಡಿ, ನೀವು ಕುಡಿಬೇಕು. ನೆನಪಿರಲಿ, ನೀವು ಕುಡೀರಿ. ಖಂಡಿತ ಮಗುಗೆ ಮೋಷನ್ ಸರಿ ಹೋಗುತ್ತೆ, ನಿಮಗೂ ಮಲಬದ್ಧತೆ ಸರಿ ಹೋಗುತ್ತೆ. ಸಿಸರಿನ್ ಆಗಿದ್ರು, ನಾರ್ಮಲ್ ಡೆಲಿವರಿ ಆಗಿದ್ರು 1 ತಿಂಗಳು ಆದಮೇಲೆ ಈ ಟಿಪ್ನ ಫಾಲೋ ಮಾಡ್ಬೋದು. ಮಗುವಿಗೂ ನಿಮಗೂ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಆಗಲ್ಲ, ಹೆದರ್ಕೋಬೇಡಿ. ನಾರ್ಮಲ್ ಪರ್ಸನ್ಸ್ಗೂ ಕಾನ್ಸ್ಟಿಪೇಷನ್ಸ್ ಕಡಿಮೆ ಮಾಡುತ್ತೆ. ನೀವು ಮಾಡಬೇಕಾಗಿರೋದು 100 ml ಅಷ್ಟು ಉಗುರು ಬೆಚ್ಚಗಿರೋ ನೀರಿಗೆ 1ರಿಂದ 2 ಟೀ ಸ್ಪೂನಷ್ಟು ಕ್ಯಾಸ್ಟರ್ ಆಯಿಲ್ ಹರಳೆಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಬೇಕು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ. ನಿಮ್ಮ ಮಲಬದ್ಧತೆ ಖಂಡಿತವಾಗ್ಲೂ 100% ಕಡಿಮೆ ಆಗುತ್ತೆ. ಇಮ್ಯುನಿಟಿ ಪವರ್ ಅಂದರೆ ರೋಗ ನಿರೋಧಕ ಶಕ್ತಿನೂ ಜಾಸ್ತಿ ಮಾಡುತ್ತೆ. ಎದೆ ಹಾಲನ್ನು ಜಾಸ್ತಿ ಮಾಡುತ್ತೆ ಫ್ರೆಂಡ್ಸ್. ಪ್ರತಿದಿನ ಬೆಳಗ್ಗೆ ಕ್ಯಾಸ್ಟರ್ ಆಯಿಲ್ನ ವಾರ್ಮ್ ವಾಟರಲ್ಲಿ, ಉಗುರು ಬೆಚ್ಚಗಿರೋ ನೀರಲ್ಲಿ ಹಾಕಿ ಕುಡೀರಿ. ಅದ್ರ ಜೊತೆಗೆ ಮಾಡಬೇಕಾಗಿರೋದು, ಪ್ರತಿದಿನ ರಾತ್ರಿ ಮಲ್ಗೋಕ್ಕಿಂತ ಮುಂಚೆ ಕ್ಯಾಸ್ಟರ್ ಆಯಿಲ್ನ ಬ್ರೆಸ್ಟ್ ನಿಪ್ಪಲ್ಗೆ ಚೆನ್ನಾಗಿ ಮಸಾಜ್ ಮಾಡಿಕೊಂಡು ಅದ್ರ ಮೇಲೆ ಕ್ಯಾಸ್ಟರ್ ಆಯಿಲ್ ಪ್ಲಾಂಟ್ ಇರುತ್ತಲ್ವ, ಅದ್ರ ಲೀವ್ಸ್, ಅದನ್ನು ಔಡೆಲ ಗಿಡ ಅಂತ ಕರೀತಾರೆ. ಔಡೆಲ ಗಿಡದ ಎಲೆ, ಆ ಎಲೆನ ತಗೊಬಂದು ಬ್ರೆಸ್ಟ್ ಮೇಲೆ ಇಟ್ಕೊಂಡು
ಮಲಗಿ ಫ್ರೆಂಡ್ಸ್. ಬ್ರೆಸ್ಟ್ ಮಿಲ್ಕು ಜಾಸ್ತಿ ಆಗೋದಕ್ಕೆ ಸಹಾಯ ಮಾಡುತ್ತೆ. ಮಗುಗೆ ಹಾಲು ಕೊಟ್ಟು ಮಲಗಿಸಿದ ಮೇಲೆ ಹಚ್ಕೊಳ್ಳಿ ಫ್ರೆಂಡ್ಸ್. ಮಗುಗೆ ಮತ್ತೆ ಹಾಲು ಕೊಡಬೇಕಾದ್ರೆ ಅದನ್ನ ಒರೆಸ್ಬಿಡಿ, ಓಕೆನಾ. ಕ್ಯಾಸ್ಟರ್ ಆಯಿಲ್ನ ತೊಗೊಳೋದ್ರಿಂದ ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಪೇಯ್ನು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಕ್ಯಾಸ್ಟರ್ ಆಯಿಲ್ ಪ್ಯಾಕ್ನ ಮಾಡ್ಕೊಳ್ಳಿ, ಖಂಡಿತ 100% ನಿಮ್ಮ ಪೇಯ್ನ್ ಕಡಿಮೆ ಆಗುತ್ತೆ. ಏನು ಮಾಡಬೇಕು ಅಂದರೆ ಉಲ್ಲನ್ ಬಟ್ಟೆ ಅಥವಾ ಪ್ಯೂರ್ ಆಗಿರೋ ಕಾಟನ್ ಬಟ್ಟೆ ತೊಗೊಳ್ಳಿ. ಅದಕ್ಕೆ ಹರಳೆಣ್ಣೆನ ಆ ಬಟ್ಟೆಗೆ ಹಾಕಿ ಚೆನ್ನಾಗಿ ನೆನೆಸಿ ಫ್ರೆಂಡ್ಸ್. ನೆನೆದಿರೋ ಅಂತಹ ಆ ಬಟ್ಟೆನ ನಿಮ್ಮ ಹೊಟ್ಟೆ ಮೇಲೆ, ನಿಮ್ಮ ಹೊಕ್ಕಳು ಮೇಲೆ ಹಾಕ್ಕೊಂಡು ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಳ್ಳಿ. ಅಂದರೆ ಎಣ್ಣೆ ನಿಮ್ಮ ಬೆಡ್ಶೀಟ್ಸ್ಗೆ ನಿಮಗೆಲ್ಲ ಆಗಬಾರ್ದಲ್ವ, ಅದಕ್ಕೋಸ್ಕರ ಅದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಕವರ್ ಹಾಕೊಳ್ಳಿ. ಅದ್ರ ಮೇಲೆ ಹಾಟ್ ವಾಟರ್ ಬ್ಯಾಗ್ನ ಇಟ್ಕೊಳ್ಳಿ. ನಮ್ಮ ಮನೇಲಿ ಬ್ಯಾಗ್ ಎಲ್ಲ ಇಲ್ಲ ಮೇಡಮ್ ಅಂದರೆ ಒಂದು ಬಾಟಲ್ ತೊಗೊಳ್ಳಿ, ಬಿಸಿನೀರು ಹಾಕಿ ಆ ಬಾಟಲ್ನ ನಿಮ್ಮ ಹೊಟ್ಟೆ ಮೇಲೆ ಇಟ್ಕೊಳ್ಳಿ. ಹೀಗೆ 45 ನಿಮಿಷ, 3/4 ಗಂಟೆ ಇಟ್ಕೋಬೇಕು. ಹೀಗೆ ಮಾಡೋದ್ರಿಂದ ನಿಮಗೆ 100% ಪೀರಿಯಡ್ಸ್ ಟೈಮಲ್ಲಿ ಬರುವಂಥ ಹೊಟ್ಟೆ ನೋವು ಕಡಿಮೆ ಆಗುತ್ತೆ. ಅದ್ರ ಜೊತೆಗೆ ಈ ಕ್ಯಾಸ್ಟರ್ ಆಯಿಲ್ ಪ್ಯಾಕು PCOS, ಪಾಲಿಸಿಸ್ಟಿಕ್ ಓವರಿ ಸಿಂಡ್ರೋಮ್ ಅಥವಾ ಪಾಲಿಸಿಸ್ಟಿಕ್ ಓವರಿ ಡಿಸೀಸ್, PCOD ಅಥವಾ PCOSನು ಕಡಿಮೆ ಮಾಡುತ್ತೆ ಫ್ರೆಂಡ್ಸ್. ಕ್ಯಾಸ್ಟರ್ ಆಯಿಲ್ ಪ್ಯಾಕ್ನ ಟ್ರೈ ಮಾಡಿ, ಖಂಡಿತ ಆದಷ್ಟು ಬೇಗ ಕಡಿಮೆ ಆಗುತ್ತೆ. ನಾನು ಇದ್ರ ಬಗ್ಗೆ ಕಂಪ್ಲೀಟ್ ಒಂದು ವಿಡಿಯೋ ಮಾಡಿದ್ದೀನಿ, ಪ್ಲೀಸ್ ಹೋಗಿ ಒಂದ್ಸಲ ನೋಡಿ ಫ್ರೆಂಡ್ಸ್. ಇಷ್ಟೊಂದೆಲ್ಲ ಉಪಯೋಗ ನಿಮ್ಗೆ ಆಗಬೇಕು ಅಂದರೆ 100% ಪ್ಯೂರ್ ನ್ಯಾಚುರಲ್ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ನ ಅಂದರೆ ಹರಳೆಣ್ಣೆನ ಮಾತ್ರನೇ ಬಳಸಬೇಕು. ಅದನ್ನ ಕನ್ಸ್ಯೂಮ್ ಮಾಡಬೇಕಾದ್ರೆ ಅಂದರೆ ತಗೋಬೇಕಾದ್ರೆ ವಾಮ್ ವಾಟರ್, ಉಗುರು ಬೆಚ್ಚಗಿರೋ ನೀರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡೀರಿ. ದೊಡ್ಡವರಾದರೆ 1-2 ಟೀ ಸ್ಪೂನಷ್ಟು ಬಳಸಿ. 5-12 ವರ್ಷದವರಾದರೆ 1 ಟೀ ಸ್ಪೂನಷ್ಟು ಸಾಕಾಗುತ್ತೆ. 2-5 ವರ್ಷದ ಮಕ್ಕಳಿಗಾದರೆ, ಅವ್ರಿಗೆ ತುಂಬ ಮಲಬದ್ಧತೆ ಆಗಿದ್ದರೆ ಮಾತ್ರನೇ ಬಳಸಿ, ಇಲ್ಲಾಂದರೆ ಬೇಡ. ಅರ್ಧ ಟೀ ಸ್ಪೂನಷ್ಟು ಕ್ಯಾಸ್ಟರ್ ಆಯಿಲ್ನ ಉಗುರು ಬೆಚ್ಚಗಿರೋ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಸಿ. ಈ ಕ್ಯಾಸ್ಟರ್ ಆಯಿಲ್ ವಿತ್ ವಾಮ್ ವಾಟರ್ ಟಿಪ್ ತುಂಬ ಜನ ಫಾಲೋ ಮಾಡ್ತಾ ಇದ್ದಾರೆ. ಮೇಯ್ನಾಗಿ ನಮ್ಮ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಸಹ ಇದನ್ನು ಪ್ರತಿದಿನ ಖಾಲಿ ಹೊಟ್ಟೆಯಲ್ಲಿ ತಗೋತಿದ್ದಾರೆ. ಅವರೇ ಇತ್ತೀಚೆಗೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ದಾರೆ ಫ್ರೆಂಡ್ಸ್, ಅವರ ಹೆಲ್ತ್ ಸೀಕ್ರೆಟ್ ಕ್ಯಾಸ್ಟರ್ ಆಯಿಲ್ ವಿತ್ ವಾಮ್ ವಾಟರ್ ಅಂತೆ. ಓಕೆ ಮೇಡಮ್, ಬಳಸ್ತೀವಿ. ಯಾವ ಕಂಪ್ನಿದು ಬಳಸಬೇಕು ಅಂದರೆ, ನಿಮ್ಮ ಮನೆ ಹತ್ರ ಆಯಿಲ್ ಮಿಲ್ಸ್ ಇದ್ದರೆ ಅಲ್ಲಿಗೆ ಹೋಗಿ ಗಾಣಿಗೆಯಲ್ಲಿ ಶುದ್ಧವಾಗಿ ಕ್ಯಾಸ್ಟರ್ ಆಯಿಲ್ನ ಪ್ರಿಪೇರ್ ಮಾಡ್ತಾ ಇದ್ದರೆ ಅಲ್ಲೇ ತೊಗೊಳ್ಳಿ ಫ್ರೆಂಡ್ಸ್. ನಮ್ಮ ಮನೆ ಹತ್ರ ಎಲ್ಲೂ ಇಲ್ಲ, ಆಯಿಲ್ ಮಿಲ್ಸೇ ಇಲ್ಲ, ನನಗೆ ಒಂದು ಒಳ್ಳೆಯ ಬ್ರ್ಯಾಂಡ್ ಹೇಳಿ ಅನ್ನೋರಿಗೆ ಈ ಮಾತು. ಸ್ಟ್ಯಾಂಡರ್ಡ್ ಕೋಲ್ಡ್ ಪ್ರೆಸ್ಡ್ ಕ್ಯಾಸ್ಟರ್ ಆಯಿಲ್ ನಾನು ಕಳೆದ 2 ವರ್ಷದಿಂದ ಬಳಸ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ. ಇದು 100% ಪ್ಯೂರ್ ಆಗಿರೋ ಕೋಲ್ಡ್ ಪ್ರೆಸ್ಡ್ ಆಯಿಲ್. ನಿಮಗೆ ಇಷ್ಟ ಆದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಫ್ರೆಂಡ್ಸ್, ಹೋಗಿ ಪರ್ಚೇಸ್ ಮಾಡಿ ಬಳಸಿ. ಓಕೆನಾ ಫ್ರೆಂಡ್ಸ್. ಇನ್ನು ಮುಂದೆ ಹರಳೆಣ್ಣೆ ಕ್ಯಾಸ್ಟರ್ ಆಯಿಲ್ನ ಎಲ್ಲರೂ ಬಳಸಬೇಕು. ಬರೀ ಹಳ್ಳಿಯವ್ರಿಗೆ ಮಾತ್ರ ಅಲ್ಲ, ಪ್ರತಿಯೊಬ್ಬರಿಗೂ ಈ ಕ್ಯಾಸ್ಟರ್ ಆಯಿಲ್ ಒಳ್ಳೆಯದು. ಇಷ್ಟೊಂದೆಲ್ಲ ಯೂಸ್ ಇರಬೇಕಾದ್ರೆ ಯಾಕೆ ಬಳಸಬಾರ್ದು ಹೇಳಿ. ಕೊನೆಯದಾಗಿ ಒಂದು ಮಾತು ಫ್ರೆಂಡ್ಸ್, ಪ್ರಕೃತಿನೇ ವೈದ್ಯಶಾಲೆ, ನಿಮ್ಮ ಮನೆಯೇ ಹಾಸ್ಪಿಟಲ್, ಅಡುಗೆ ಮನೆಯೇ ಮೆಡಿಕಲ್ ಶಾಪ್, ಅಮ್ಮನೇ ಡಾಕ್ಟರ್. ಸರ್ವೇ ಜನ ಸುಖಿನೋ ಭವಂತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.